ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾನು ಬೀದಿ ಬದಿ ವ್ಯಾಪಾರ TVC ಮೆಂಬರು. TVC ನಲ್ಲಿ ಮೆಂಬರ್ ಆಗಿದ್ದೀನಿ. ಆದ್ರೂ ನನ್ನ ಮಾತಿಗೆ ಬೆಲೆ ಇಲ್ಲ. ಅವರು ಅಧಿಕಾರಿಗಳು ಬರ್ತಾರೆ, ಪಾಪ ಒಂದು ಹ್ಯಾಂಡಿಕಾಪ್ ನಿಂತ್ಕೊಳ್ಳೋಕ್ಕೂ ತಾಕತ್ತಿಲ್ಲ, ಅವನು 2 ಕಾಲು ಇಲ್ಲ ಅಂತ ಒಂದು ಪೆಟ್ಟಿಗೆ ಇಟ್ಕೊಂಡು ತೆಂಗಿನಕಾಯಿ ಮಾರ್ತಾವನೆ ಐಟೆ ಗೇಟಲ್ಲಿ. ಐಟೆ ಗೇಟಲ್ಲೇ ಮೇನ್ ರೋಡ್ ಇವಾಗಿಂದ ಇಲ್ಲ, ಅವ್ರು ಸುಮಾರು 25-30 ವರ್ಷದಿಂದ ಇದ್ದಾರೆ. ಆಮಿಂದ ಒಂದು ಹಾರ್ಟ್ ಪೇಷೆಂಟು, ಅವನು ಕೂಡ ಅಲ್ಲಿ ಮಾರ್ತಾ ಇದ್ದಾನೆ. ಸರ್ ನನಗೆ ಹಾರ್ಟ್ ಪೇಷೆಂಟು ಹಾಕ್ಕೊಳಕ್ಕೆ ಎತ್ತಕ್ಕೆ ಸ್ವಲ್ಪ ಒಂದು ಅವರ್ ನನಗೆ ಚಾನ್ಸ್ ಕೊಡಿ, ನಾನು ಎತ್ಕೊಂಡು ಹೋಗ್ಬಿಡ್ತೀನಿ ಎಲ್ಲನೂ ಅಂತ. ಅಲ್ಗೂ ಅಧಿಕಾರಿಗಳು ಕೊಟ್ಟಿಲ್ಲ. ಇನ್ನೊಂದು ಕಿಡ್ನಿಗಳಿಲ್ಲ, ತರಕಾರಿ ಮಾಡ್ತಾರೆ ಅವರು, ಗಂಡ ಹೆಂಡತಿ ಇಬ್ಬರೂ ತರಕಾರಿ ಮಾಡ್ತಾರೆ. ಆದರೂ ಅವ್ರಿಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಆದರೆ ನಾನು ಹೋಗಿದ್ರೆ, ಸರ್ ನಾನು TVC ಮೆಂಬರು, ಅವ್ರು ಟೈಮ್ ಕೊಡಿ, ನನ್ನ ಅಂಗಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದೀರಾ, ಹೋಗ್ಬಿಡ್ಲಿ, ಅವ್ರಿಗೆ ಟೈಮ್ ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಏಯ್ ನೀನು TVC ಮೆಂಬರ್ ಇದ್ರೆ ಹೋಗು ಆ ಕಡೆ. ನೀನು TVC ಮೆಂಬರ್ ಯಾರಿಗೆ? ನಮ್ಗಲ್ಲ ನೀನು TVC ಮೆಂಬರು. ನಮಗೆ ಕೋರ್ಟ್ ಆರ್ಡ್ರ್ ಇದೆ, ಕೋರ್ಟ್ ಆರ್ಡ್ರಿಂದ ನಾವು ಎತ್ತಾ ಇದ್ದೀವಿ. ಹೌದು ಸರ್, ಕೋರ್ಟ್ ಆರ್ಡ್ರ್ ಮಾಡಿದೆ, ಯಾರಿಗೆ ಮಾಡಿದೆ, ಎಲ್ಲಿ ಮಾಡಿದೆ, ಈ ಬದುಕು ಕಟ್ಕೊಂಡಿರೋರ್ಗೆ ಮಾಡಿದೆ ನಿಮ್ಗೆ ಕೋರ್ಟ್ ಆರ್ಡ್ರ್ ಅಂತ ಕೇಳಿದ್ರು. ಹೋಗಿದ್ದೀರಾ ನೀವು ಈ ವಿಚಾರದಲ್ಲಿ TVC ಅವರು? ಹೌದು ಮೇಡಮ್, ಅದು ಹೋಗಿದ್ದೀವಿ. ನಾನು ಈ ಕಮಿಟಿನಲ್ಲಿ ಇದ್ದೀನಿ, ಹೋಗಿದ್ದೀವಿ. ಹೋಗ್ಬಿಟ್ಟು ಅದ್ರ ಬಗ್ಗೆ ಅದು ಯಾವಾಗ ನಮ್ಮ ರಂಗಸ್ವಾಮಿಗೆ ಗೊತ್ತು, ಅದೆಲ್ಲ ದಾಖಲೆ ಎಲ್ಲ ಅವ್ರ ಹತ್ರ ಇದೆ. ಅದು ರಂಗಸ್ವಾಮಿದ್ ಬೇಡ, ಇಷ್ಟು ಇವಾಗ ಹೇಳ್ತಾ ಇದ್ದೀರಲ್ಲ ಸರ್. ಇವಾಗ ಈ ನಮ್ಮ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಅವರು ಆವಾಗ ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ಸೇರಿಸಿದ್ರು. ಯಾವಾಗ ಈ ಎಲೆಕ್ಷನ್ ಆದಿರೋ ಮುಂಚೆ, ಇವರು ನಮ್ಮ ಸರ್ಕಾರ ಬರ್ದಿರೋ ಮುಂಚೆ ಆವಾಗ ಬಂದು ಎಲ್ಲರ ಹತ್ರನೂ ಕೇಳ್ಕೊಂಡ್ರು. ಏನಂತ, ನಿಮ್ಮ ಬೀದಿ ಬದಿ ವ್ಯಾಪಾರಿಗಳು ಎಲ್ಲರೂ ವೋಟ್ ಹಾಕಬೇಕು, ನಮಗೆ ಅಧಿಕಾರಕ್ಕೆ ತನ್ನಿ, ಆಮೇಲಿಂದ ನಿಮ್ಗೆ ಏನು ಬೇಕಾದರೂ ಮಾಡ್ತೀವಿ. ಅದೇ ಈ ಥರ ಇವಾಗ ಮಾಡ್ತಾ ಇದ್ದಾರೆ, ಈ ಥರ ಮಾಡ್ತಾ ಇದ್ದಾರೆ. ಆಮೇಲಿಂದ ಈ ನಮ್ಮ ಹೌದು ಅವರು ಕೋಟ್ರ ಆಗಿದೆ. ನಮ್ಮ BJP ಅವರು ಇರ್ಲಿಲ್ವಾ, ಆಪೋಸಿಟ್ ಪಾರ್ಟಿ, ಅವ್ರು ಹೋಗ್ಬಿಟ್ಟು ಸ್ಟ್ರೇ ಆಗ್ತಾ ಇರ್ಲಿಲ್ವ ಅವ್ರ ಕೈಯಲ್ಲಿ. ಬೀದಿ ಬದಿ ವ್ಯಾಪಾರಿಗಳು ಇಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ, ಅವ್ರ ಬದುಕು ಹೆಂಗೆ ಕಟ್ಟಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ? ನಮ್ಮ ಇವರು ಜನತಾ ಪಾರ್ಟಿ ಅವ್ರಿಗೆ ಗೊತ್ತಿಲ್ವಾ? ಅವ್ರಿಗೂ ಎಲ್ಲರಿಗೂ ಗೊತ್ತಿತ್ತು, ಆದ್ರೂ ಒಕ್ಕಲಿಗಿಸ್ತಾ ಇದ್ದಾರೆ. ಯಾರು ಮುಂದೆ ಬಂದು ಮಾತಾಡ್ತಾವ್ರು ಒಬ್ಬರು ಇಲ್ಲ. ನನ್ನ ಟೈಮೇ ಕೊಟ್ಟಿಲ್ಲ ಮೇಡಮ್, ಅಂಗಡಿ ನಮ್ದು ಟೇಬಲ್ ಎತ್ಕೊಂಡ್ಬಿಟ್ರು. ಅರ್ಧ ಗಂಟೆ ಟೈಮ್ ಕೊಟ್ಟಿಲ್ಲ ನಮ್ಗೆ. ಎಲ್ಲಾ ಪ್ರಾಬ್ಲಮ್ ಕೊಡ್ತಾರೆ. ಅದು BJP ಅಲ್ಲೇ ಕಾಂಗ್ರೆಸ್ ಆಗಲಿ ಒಬ್ರು ಬಂದು ಸಪೋರ್ಟ್ ಮಾಡಿಲ್ಲ, ನಮ್ಗೆ ಸಪೋರ್ಟ್ ಯಾರು ಮಾಡಿಲ್ಲ. ನಾವು ಇಲ್ಲಿ ಸಪೋರ್ಟ್ ಮಾಡಕ್ ಕಷ್ಟ ಬೀಳ್ತಾರೆ. ಪೊಲೀಸರು ಬಂದ್ರು, ಇನ್ನೆಲ್ಲ ಬಂದ್ರು, ವಾರ್ನಿಂಗ್ ಕೊಟ್ರು, ಟೇಬಲ್ ಎತ್ಕೊಂಡು ಹೋಗ್ಬಿಟ್ರು. ಕಾಂಗ್ರೆಸ್ ಸರ್ಕಾರ ಅಂದ್ರೆ ನಿಮ್ ಸರ್ಕಾರ ಅಲ್ವಾ? ಇಲ್ಲ, ನಮ್ಗೆ ಸರ್ಕಾರ ಆಮೇಲೆ ಮುಖ್ಯ, ನಮ್ಗೆ ಸಪೋರ್ಟ್ ಮುಖ್ಯ ಇರೋದು. ಇಲ್ಲಿ ಮೇನ್ ನಮ್ಗೆ ಸಪೋರ್ಟ್ ಬೇಕು, ಬಂದ್ ಮಾಡೋದು ಬೇಕು. ಸುಪ್ರೀಂ ಕೋರ್ಟ್ ಸರ್, ನಾವೇನ್ ಕಂತಾಣ ಏನ್ ಮಾಡ್ತಲ್ಲ ಸರ್, ನಾವ್ ಕಂತಾಣ ಏನ್ ಮಾಡಿಲ್ಲ, ನಾವು ತರಕಾರಿ ಬಿಸ್ನೆಸ್ ಮಾಡ್ತಾ ಇದೀವಿ. ನೀವು ರಾಜಕೀಯ ಮಾತಾಡ್ಬೇಡಿ, ಅವ್ರನ್ನ ಮಾತಾಡಕ್ ಬಿಡಿ. ನಾವೇನ್ ತಪ್ಪೇನ್ ಮಾಡಿಲ್ಲಲ್ಲ, ನಮ್ ಹೊಟ್ಟೆ ಪಾರ್ಕ್ ಬಿಸ್ನೆಸ್ ಮಾಡ್ತಾ ಇದೀರಿ. ನಿಮ್ಗೆ ನಮ್ಮನ್ನ ತಪ್ಪಾಗಿದ್ರೆ ನೀವು ಹೇಳೋ ಇಂದ ಹೋಗ್ತೀರಿ. ನೀವು 4 ಜನ ಬಂದ್ಬಿಟ್ರೆ ನಾವ್ ಇಲ್ಲಿ ಹೋಗ್ಲಿ. ನಾವು ಅಂದ್ರೆ ಸ್ವಂತ ಮನೆ ಆಯ್ತಾ, ಟೇಬಲ್ ಎಲ್ಲ ಮೊದ್ಲೇ ಹೇಳಿದ್ರಾ ಇಲ್ಲಿಂದ ಮಾಡ್ಬೇಕು ಅಂತ ಹೇಳಿದ್ರಾ? ಬೇರೆ ಜಾಗ ಏನಾದ್ರು ತೋರ್ಸಿದ್ರಾ? ಹೈವೇ ರೋಡ್ ಅಲ್ಲ ಮೇಡಮ್, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ? 15 ವರ್ಷ ಇದ್ರು ನಾವು. ಅಂದ್ರೆ ಏನ್ ಹೇಳಿಲ್ಲ ಕೇಳಿಲ್ಲ? ಹೇಳಿಲ್ಲ. ಗಾಡಿಗಳು 4 ಗಾಡಿ, ಪೊಲೀಸ್ಗಳು 4 ಜನಗಳು, BBMP 4 ಜನ, ಏನ್ ಕೇಳಿ ರೆಸ್ಪಾನ್ಸ್ ಇಲ್ಲ ನಮ್ಗೆ. ನಾವ್ ಇಲ್ಲಿ ಹೋಗ್ಲಿ, ಯಾರು ಫೋನ್ ಮಾಡ್ಲಿ, ಯಾರು ಸಪೋರ್ಟ್ ಮಾಡ್ಲಿ? ಅಲ್ಲ, ಅವ್ರಿಗೆ ಇಲ್ಲ ಸರ್, ನಾವ್ ಏನ್ ಮಾಡ್ಲಿ, ಬೇರೆ ಜಾಗ ತೋರ್ಸಿ ಅಂತ ನೀವ್ ಕೇಳಿಲ್ವಾ? ನೀವು ಫೋನ್ ಮಾಡಿ ಕೇಳ್ಕೊಲಿ, ಯಾರಿಗೇನ ಗೌರ್ಮೆಂಟ್ಗೆ ಯಾರಿಗೆ ಕೇಳ್ಬೇಕಂತೆ? ಹಂಗ ಹೇಳ್ತಾರೆ. ನೀವು ಒಬ್ಬೊಬ್ರೆ ಈ ಮೈಕಿಲ್ದ ಯಾರಿಗೆ ಕೇಳ್ಬೇಕಂತೆ? ಅವ್ರು ಹೇಳ್ತಾರೆ ನಿಮ್ಗೆ ಯಾರು ಸಪೋರ್ಟ್ ಮಾಡಿ ಕೇಳ್ಕೊಲಿ, ನಿಮ್ ಯಾರು ಅಧ್ಯಕ್ಷರು ಎಲ್ಲ ಕೇಳ್ತಾರೆ. ನಮ್ಗೆ ಅಧ್ಯಕ್ಷ ಯಾರಿಗೆ ಫೋನ್ ಮಾಡ್ಬೇಕು ನಾವು? ಯಾರಿಗೆ? DK ಶಿವಕುಮಾರ್ ಅವ್ರ ಮನೆ ಸದಾಶಿವ ನಗರಕ್ಕೆ ಹೋಗ್ಬೇಕು, ಕೋರ್ಟ್ ಆರ್ಡರ್ ಅಂತೆ. ನಮ್ಗೆ ಏನ್ ಮೇಡಮ್ ಆರ್ಡರ್? ಕೃಷ್ಣ ಬೈರೇಗೌಡರು ಯಾವ ಕ್ಷೇತ್ರ? ಬ್ಯಾಟ್ರಾಯನ್ಪುರಕ್ಕೆ ಹೋಗ್ಬೇಕಂತ. ಹೋಗ್ಬೇಕಾ ನಾವು? ಎಲ್ಲಿ ಹೋಗ್ಬೇಕಂತೆ? ಅದೇ ಕೇಳ್ಬೇಕು. ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಿದ್ರಿ ಕೆಲನ ಅಂತ. ನ್ಯಾಯ ಬೇಕಷ್ಟೇ, ಏನಿಲ್ಲ. ಏನ್ 1 ಅವರ್ ಟೈಮ್ ಕೊಡಲ್ವಾ ಖಾಲಿ ಮಾಡಕ್ಕೆ? 1 ಅವರ್ ಅಲ್ಲ, 1 ಅವರ್ ಅಲ್ಲಿ ಅಲ್ಲ 1 ನಿಮಿಷ ಅಲ್ಲ ರೀ, ಮಳೆ ಬರ್ತಾ ಇದೆ ರಾಜ್ಯದಲ್ಲಿ, ಸಿಕ್ಕಾಪಟ್ಟೆ ಅವಾಂತರಗಳು ಸೃಷ್ಟಿ ಆಗ್ತಾ ಇದಾವೆ. ಇನ್ನೊಂದು ಕಡೆ ಮಳೆ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಜಿಲ್ಲೆಗೊಬ್ಬ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿ ಸಂಪುಟ ವಿಸ್ತರಣೆ ಮಾಡಿ ಅಂದ್ರೆ, ರಾಹುಲ್ ಗಾಂಧಿ ಅವ್ರು ಬರಬೇಕು, ಅವರು ವಿಶ್ರಾಂತಿಗೆ ಹೋಗಿದ್ದಾರೆ, ಅವ್ರು ಬರೋವರೆಗೂ ನಾವು ಸಂಪುಟ ವಿಸ್ತರಣೆ ಮಾಡೋಕ್ಕಾಗಲ್ಲ ಅಂತ ಕಾಯ್ತಾ ಇರುವಂತಹ ಇವರು
1 ಅವರ್ ಬೀದಿ ಬದಿ ವ್ಯಾಪಾರಿಗಳು ಕೊಡೋಕ್ಕೂ ಇವ್ರಿಗೆ ಟೈಮ್ ಇಲ್ಲ. ಇದು ಮಾತ್ರ ಒಂದೊಂದು ತಿಂಗಳು 2 ತಿಂಗಳು ಬಿಟ್ಟರು ನಡೀತೈತೆ ಸಂಪುಟ ವಿಸ್ತರಣೆ ಮಾಡೋದನ್ನ. ಆದ್ರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ 1 ಅವರ್ ಬಿಡಕ್ಕೂ ಇವ್ರಿಗೆ ಟೈಮ್ ಇಲ್ಲ ಅಂದ್ರೆ ಅಯ್ಯೋ ಭಗವಂತನೇ, ಏನ್ರಿ ನಿಮ್ಗೆ ಮಾನವೀಯತೆ ಇದೆ ಏನ್ರಿ ನಿಮ್ಗೆ? ಮೆಂಬರ್ ಮಾಡಿರೋದು ಯಾರು? ಸರ್ಕಾರ. ಹ್ಮ್, ಅರ್ಥ ಆಯ್ತಾ? ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯರುಗಳಂತ ಯಾರು ಹೇಳಿರೋದು? ಮಾಡಿರೋದು ಯಾರು? ಸರ್ಕಾರ. ಅದಕ್ಕೆ ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯರಂದ್ರೆ ಅದಕ್ಕೆ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ನಿರ್ಧಾರ ಮಾಡ್ಬಿಟ್ಟು ತೆರವುಗೊಳಿಸ್ಬೇಕು. ಇದ್ರ ಮುಂಚೆ 1.5 ವರ್ಷ ಆಯ್ತು ತೆರವುಗೊಳಿಸಕ್ ಸ್ಟಾರ್ಟ್ ಮಾಡಿದ್ರು. ಅಖಿಲ ಕರ್ನಾಟಕ ರೈತರು ಮತ್ತು ಒಕ್ಕೂಟ ವ್ಯಾಪಾರ ಸಂಘಟನೆಯಿಂದ ನಾವು ಹೋರಾಟ ಮಾಡಿ ಇದೇ ನಮ್ಮ ಸಾಹೇಬರಿಗೆ ಏನು ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ಮೆಮೊರನ್ ಕೊಟ್ವಿ. ಅವ್ರು ಕೊಟ್ಟಾಗ ಅವ್ರು ಹೇಳಿದ್ರು, ನಾನು ಗ್ರೇಟ್ ಬೆಂಗಳೂರು ಮಾಡ್ಬೇಕಂತ ಇದ್ದೀವಪ್ಪ, ನಿಮ್ಮನ್ನ ಯಾವುದೇ ತರ ನಾನು ತೊಂದರೆ ಮಾಡಕ್ ಬಿಡಲ್ಲ ಅಂತೇಳಿ. ಅವ್ರು ಏನು ಆದೇಶ ಮಾಡಿದಾರೋ, ಈಗ ಯಾರು GBI ಇದರಲ್ಲಿ ಅಧಿಕಾರಿಗಳಿದ್ದಾರೋ ಅವರು ಒಂದು ಆದೇಶ ಮಾಡಿದ್ರೆ ಇವ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ಯಾವ ತರ ಮಾಡ್ತಾರೆ ಅಂದ್ರೆ ಒಂದ್ ಹೇಳಿದ್ರೆ ಇದೇ ಮಾದೇಪುರ ಝೋನ್ ನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಕಮಿಷನರ್ ಮೇಡಮ್ ಅವ್ರನ್ನ, ಮೇಡಮ್ ಬದುಕು ಕಟ್ಟಕ್ಕೆ ಬಿಡಿ, ಅವ್ರು ನಿಮ್ಗೆ ಏನ್ ಕಾನೂನು ಬೇಕು ಓಡಾಡಕ್ಕೆ ಯಾಕೆ ಗೊತ್ತಾ, ಅವರು ಓಡಾಡ್ಬೇಕು. ಮುದುಕರು ಬರ್ತಾರೆ, ನಮ್ಮ ಮನೇಲಿ ಮುದುಕರು ಇದ್ದಾರೆ, ವಯಸ್ಸಾಗಿರೋದಾರೆ, ಅವ್ರಿಗೆ ಏನ್ ಬೇಕು 10 ಅಡಿ ಬಿಡ್ತೀವಿ. 10 ಅಡಿ ಮಾರ್ಕ್ ಕೊಡಿ. ನೀವು ಮಾರ್ಕ್ ಕೊಟ್ಟಾದ್ಮೇಲೆ ಜೀವನ ಮಾಡಕ್ಕೆ ಶಂಕರಪ್ಪನವ್ರೆ 10 ಅಡಿ ಮೇಡಮ್ ಕೇಳಿಸ್ಕೊಳ್ಳಿ. 27,000 ನಿಮ್ದು ಹೌದಾ? ಇಲ್ಲ ಇದು ಸುಳ್ಳು. 27 ಅಲ್ಲ, ನಾನು ಇನ್ನೊಂದು ಹೇಳ್ತೇನೆ. ನಮ್ಮ ಅಧ್ಯಕ್ಷ ಹೇಳಿದ್ರು ಈಗಿನ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಅದ್ರಾಗ ಮೆನ್ಷನ್ ಮಾಡಕ್ಕೆ ಹೇಳಿದ್ರು. ಇವತ್ತು ರೇಷನ್ ಕಾರ್ಡ್ ಅಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪಕ್ಕಾ ರೇಷನ್ ತಿನ್ನೋರಿಗೆ ರೇಷನ್ ಕಾರ್ಡ್ ಇಲ್ಲ. ಒಂದು ರೇಷನ್ ಕಾರ್ಡ್ ಮಾಡ್ಬೇಕಂದ್ರೆ ಯಾವುದೇ, ನಾನು ಪಾರ್ಟಿ ಪರವಾಗಿ ಮಾತಾಡ್ತಾ ಇಲ್ಲ, 5,000 10,000 ನಮ್ಮ ಬೀದಿ ವ್ಯಾಪಾರ ಎಲ್ಲಿ ಕೊಡಕ್ಕಾಗುತ್ತೆ ಮೇಡಮ್? ಇವತ್ತು ನೀವೇ ಹೋಗಿ ಸರ್ಚ್ ಮಾಡಿ ಯಾರ ಹತ್ರ ಬೀದಿ ವ್ಯಾಪಾರ ಹತ್ರ ರೇಷನ್ ಕಾರ್ಡ್ ಇದೆ ಅಂತೇಳಿ ಕೊಡಲ್ಲ. ಯಾಕೆ ಹೇಳಿ? ಯಾಕಮ್ಮ ಮಾಡಿಸ್ಕೊಂಡಿಲ್ಲ? ನಾನು ಸರ್ವೆ ಇದರಲ್ಲಿ, ನಾನು TBC ಮೆಂಬರ್. ಸರ್ವೆ ಇದರಲ್ಲಿ ಹೋದಾಗ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲಪ್ಪ. ಏನು ಯಾಕೆ ಮೇಡಮ್ ಮಾಡ್ಕೊಂಡಿಲ್ಲ? ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳಿದೆ, ಒಂದು ಮೀಟಿಂಗ್ ಅಲ್ಲಿ ವೆಂಕಟಾಚಲಪತಿ ಸರ್ ಇದ್ರು, ಇದೇ ತರ ನಮ್ಮ ಕಮಿಟಿಯಲ್ಲಿ ಇದ್ದಾಗ ಅವ್ರಿಗೆ ಹೇಳಿದೆ, ಸರ್ ನಿಜವಾದ ಅಕ್ಕಿ ತಿನ್ನೋ ಬಡವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ. 3 ಲಕ್ಷ 2 ಲಕ್ಷ ಬಾಡಿಗೆ ಬರೋ ಹತ್ರ ರೇಷನ್ ಕಾರ್ಡ್ ಇದೆ. ಆ ರೇಷನ್ ಎತ್ಕೊಂಡೋಗಿ ಹೋಟ್ಲವ್ರಿಗೆ ನಮ್ಮಂತವ್ರು ಕೊಡ್ತಾರೆ, ನೀವು ತಗೊಳ್ಳಿ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ kg. ಇದು ಯಾವ ತರ ಆಗ್ತಾ ಇದೆ? ಇವತ್ತು ಏನೇ ತಗೋಬೇಕಾದ್ರು ಡೆತ್ ಸರ್ಟಿಫಿಕೇಟ್ ತಗೋಬಾದ್ರು ಲಂಚ, ಬರ್ತ್ ಸರ್ಟಿಫಿಕೇಟ್ ಲಂಚ. ಯಾವ್ದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನೀವು ಇದೆಲ್ಲ ಕರೆಕ್ಟ್ ಆಗಿ ಮಾಡಿ. ಇದೇ ಬೀದಿ ವ್ಯಾಪಾರ ಹತ್ರ ಎಷ್ಟೋ ಸಂಘಟನೆಗಳು ದೌರ್ಜನ್ಯ ಮಾಡ್ಬಿಟ್ಟು ವಸೂಲ್ ಮಾಡ್ತಾವ್ರೆ, ಬಾಡಿಗೆ ಕೊಟ್ಟಿದ್ದಾರೆ. ಆ ಸಂಘಟನೆಯಿಂದ ಬಂದಿದೆ ಕೊಡಿ, ನಮ್ಮನ್ನ ಹಿಂಸೆ ಕೊಡ್ತಾ ಇದಾರೆ. ಮಾಮೂಲಿ ಅಧಿಕಾರಿಗಳು. ನಾನು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ, ಇದೇ ಅಧಿಕಾರಿಗಳು ಹಪ್ತಾ ವಸೂಲಿ ಮಾಡ್ತಾವ್ರೆ. ಅಧಿಕಾರಿಗಳು